ಇಲ್ಲೇ ಇದ್ರೆ ಆನಂದ ಮನೆಗೆ ಹೋದ್ರೆ ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಿಲ್ಲಿ ನಟ ಅವರು ಒಂದು ವಿಚಿತ್ರವಾದಂತಹ ದಾಖಲೆಯನ್ನ ಅಥವಾ ಅಮೋಘವಾದಂತಹ ದಾಖಲೆಯನ್ನು ಬರೆದಿದ್ದಾರೆ. ಹಾಗಾದ್ರೆ ಬಿಗ್ ಬಾಸ್ ಸೀಸನ್ ಇತಿಹಾಸದಲ್ಲಿ ಗಿಲ್ಲಿ ನಟ ಬರೆದಂತ ಆ ವಿಚಿತ್ರ, ಅಚ್ಚರಿಯ ಮತ್ತು ಅಮೋಘ ದಾಖಲೆ ಏನು? ಜೊತೆಗೆ ಈ ಅಮೋಘ ದಾಖಲೆಯನ್ನ ಬರೆಯುವ ನಿಟ್ಟಿನಲ್ಲಿ ಸಹ ಕಂಟೆಸ್ಟೆಂಟ್ಗಳು ಅಥವಾ ಸಹ ಸ್ಪರ್ಧಿಗಳಾದಂತ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರ ಪಾಲು ಎಷ್ಟಿದೆ, ಇವೆಲ್ಲವನ್ನ ನೋಡೋಣ. ಜೊತೆಗೆ ಗಿಲ್ಲಿ ಅವರು ಅಷ್ಟು ದೊಡ್ಡದಂತ ಸಾಧನೆ ಮಾಡಲಿಕ್ಕೆ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರ ಅತ್ಯಂತ ಕೆಳಮಟ್ಟದ ಕೈವಾಡ ಕೂಡ ಕಾರಣವಾಯ್ತಾ, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 1 ರಿಂದ 11 ತನಕ ನಾವು ನೋಡಿದಾಗ ಎಲ್ಲೂ ಕೂಡ ಸುದೀಪ್ ಅವರು ಯಾರು ಕೈ ಎತ್ತಾರೆ, ಅವ್ರು ಗೆಲ್ತಾರ ಇವ್ರು ಗೆಲ್ತಾರೆ ಎನ್ನುವಂತ ಒಂದು ಸಂಶಯ, ಕುತೂಹಲ ಮತ್ತು ಒಂದು ದುಗುಡ ಕೂಡ ಇತ್ತು. ಅವ್ರಿಗಿದ್ರೆ ಒಳ್ಳೇದಾಗತ್ತೆ, ಇವ್ರಿಗಿದ್ರೆ ಇವ್ರಿಗೆ ಒಳ್ಳೇದಾಗತ್ತೆ, ಇವನು ಬಡವನು ಅವನು ಶ್ರೀಮಂತ, ಎಲ್ಲವೂ ಕೂಡ ತರ್ಕಕ್ಕೆ ಬದ್ಧವಾಗಿತ್ತು. ಮತ್ತು ರವಿವಾರ 11 ಗಂಟೆ ರಾತ್ರಿ ಆದ್ರೂ ಕೂಡ ಪ್ರತಿಯೊಬ್ಬರು ಕಾದು ಕುಳಿತಿದ್ರು ಯಾರು ಗೆಲ್ಬಹುದು ಎನ್ನುವಂತ ಕುತೂಹಲ ಇತ್ತು. ಆದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಸೀಸನ್ 12 ಇದ್ದಿಲ್ಲ, ಅದು ಕ್ಲಿಯರ್ ಕಟ್ ಆಗಿ ಒನ್ ಮ್ಯಾನ್ ಶೋ ಆಗಿ ಗಿಲ್ಲಿ ಅವರು ಗೆಲ್ತಾರೆ. ಗಿಲ್ಲಿ ಅವರ ಅರ್ಧ ವೋಟ್ ಕೂಡ ಬೇರೆಯವರಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಈ ಮಿಕ್ಕಿದವರ ವೋಟ್ ಅನ್ನೆಲ್ಲ ಕೌಂಟ್ ಮಾಡಿ ಒಂದು ತಕ್ಕಡಿಯಲ್ಲಿ ಹಾಕಿದ್ರು ಕೂಡ ಗಿಲ್ಲಿ ಅವರಿಗೆ ಬಂದಂತ ವೋಟು, ಗಿಲ್ಲಿ ಅವರಿಗೆ ಇರುವಂತ ಜನಪ್ರಿಯತೆ ಮತ್ತೊಂದು ತಕ್ಕಡಿಯಲ್ಲಿ ಹಾಕಿದಾಗ ಅದೇ ಜಾಸ್ತಿ ತೂಗತ್ತೆ ಎನ್ನುವಂತ ಮಾತು ಇದೀಗ ಜಗಜ್ಜಾಹೀರಾಗಿದೆ. ಅದನ್ನ ಪಕ್ಕದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಯಾಕೆ ಗಿಲ್ಲಿ ಅವರು ಇಲ್ಲಿಯ ತನಕ ನಂಬರ್ 1 ಪಟ್ಟವನ್ನ ತನ್ನದಾಗಿಸ್ಕೊಳ್ತಾ ಇದ್ದಾರೆ. ಪದೇ ಪದೇ ಕಂಟೆಸ್ಟೆಂಟ್ ಗಳಿಂದ ನಾಮಿನೇಷನ್ ಆಗಿ ಎಲಿಮಿನೇಟ್ ಆಗುವಂತ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು ಕೂಡ ಜನರು ಗಿಲ್ಲಿಯನ್ನು ಯಾಕೆ ಸೇವ್ ಮಾಡ್ತಾ ಇದ್ದಾರೆ. ಜೊತೆಗೆ ಗಿಲ್ಲಿಯ ವಿರುದ್ಧ ಇದೀಗ ತಿರುಗಿ ಬೀಳ್ತಾ ಇರುವಂತ ಅಶ್ವಿನಿ ಗೌಡ, ಜೊತೆಗೆ ಧ್ರುವಂತ್ ಅವರ ಹಿನ್ನೆಲೆ ಏನು ಮತ್ತು ಅವರ ಆಟದ ವೈಖರಿ ಏನು, ಅವರು ಯಾವ ಆಟದ ಮೊರೆ ಹೋಗಿ ಇದೀಗ ತಮ್ಮನ್ನು ತಾವು ಮುಖಭಂಗಕ್ಕೆ ಈಡ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರೆ ಮೊಟ್ಟ ಮೊದಲ ಬಾರಿ ಗಿಲ್ಲಿಯ ಬಗ್ಗೆ ಮಾತನಾಡಿದ್ರೆ, ಗಿಲ್ಲಿ ಒಬ್ಬ ಸೀದಾ ಸಾದಾ ಹೈದ. ಅವನ ಪ್ಲಸ್ ಪಾಯಿಂಟ್ ಅಂದ್ರೆ ಅವನು ಒಳ್ಳೆಯ ಬರಹಗಾರ. ಅವನು ನಲ್ಲಿ ಮೂಳೆ ಎನ್ನುವಂತ ಒಂದು ಶಾರ್ಟ್ ಫಿಲ್ಮ್ ಅಲ್ಲಿ ಬರೋಬ್ಬರಿ 10 ರಿಂದ 12 ನಿಮಿಷಗಳ ಕಾಲ ಸಾವಿರಾರು ಪದಗಳನ್ನ ಉಪಯೋಗಿಸಿಕೊಂಡು ಒಂದೇ ಶಾರ್ಟ್ ಅಲ್ಲಿ ಶಾರ್ಟ್ ಫಿಲ್ಮ್ ತೆಗೆದಂತ ಒಬ್ಬ ದಕ್ಷಿಣ ಭಾರತ ಅಥವಾ ಭಾರತದ ಒಬ್ಬ ಶಾರ್ಟ್ ಮೂವಿ ಮೇಕರ್ ಅಂತ ಹೇಳ್ಬೋದು. ಜೊತೆಗೆ ಎಲ್ಲೂ ಕೂಡ ಅದನ್ನ ರೀಟೇಕ್ ಮಾಡದೆ ಒಂದೇ ಶಾರ್ಟ್ ಅಲ್ಲಿ ಶಾರ್ಟ್ ಫಿಲ್ಮ್ ನ ಮುಗಿಸ್ಕೊಂಡು ಅದನ್ನ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಪಡೆದುಕೊಂಡ ಏಕೈಕ ಕಲಾವಿದ, ಏಕೈಕ ಪ್ರತಿಭೆ ಅಂದ್ರದು ಗಿಲ್ಲಿ ನಟ. ಗಿಲ್ಲಿ ನಟನಿಗೆ ಬಡತನ ಇರ್ಬೋದು ಅಥವಾ ಅವ್ರ ಮನೆಯಲ್ಲಿ ಬಡತನ ಇರ್ಬೋದು ಅಥವಾ ಸಮಸ್ಯೆ ಇರ್ಬೋದು, ಆದ್ರೆ ಗಿಲ್ಲಿ ನಟನ ಪ್ರತಿಭೆಯಲ್ಲಿ ಬಡತನ ಇರಲಿಲ್ಲ. ಗಿಲ್ಲಿ ನಟನಿಗೆ ಒಂದು ಹಸಿವಿತ್ತು, ಏನಾದ್ರೂ ಒಂದು ಕಲಿಬೇಕು ಎನ್ನುವಂತ ಒಂದು ಹಠ ಇತ್ತು. ಮತ್ತು ಬೆಂಗಳೂರಿಗೆ ಬಂದು ಲೈಟ್ ಬಾಯ್ ಆಗಿ ಸಿನಿಮಾ ಡೈರೆಕ್ಟರ್ ಆಗ್ಬೇಕಂತ ಕನ್ಸ್ಕೊಂಡು ಅಲ್ಲೂ ಕಷ್ಟಪಟ್ಟು ಏನೂ ಆಗದಿದ್ದಾಗ ಹತಾಶೆಯಿಂದ ಊರಿಗೆ ಹೋಗಿ ಅಲ್ಲಿ ಒಂದು ಶಾರ್ಟ್ ಫಿಲ್ಮ್ ತೆಗೆದಂತ ಹಿನ್ನೆಲೆ ಇದೆ ಆ ಗಿಲ್ಲಿ ನಟನಿಗೆ. ಮತ್ತು ಅವನು ಅದ್ಭುತವಾದಂತ ಗಿಲ್ಲಿ ನಟ, ಅದ್ಭುತವಾದಂತ ಬರಹಗಾರ ಮತ್ತು ಅದ್ಭುತವಾದಂತ ಕಾಮಿಡಿ ಸೆನ್ಸ್ ಇರುವಂತವನು. ಮತ್ತು ಬೇರೆಯವರ ಒಂದು ಮಾತನ್ನ ಅಲ್ಲಿ ಕಾಮಿಡಿಯಾಗಿ ಕನ್ವರ್ಟ್ ಮಾಡಿ ಅಥವಾ ಅವರ ಒಂದು ಹ್ಯೂಮರಿಸಮ್ ಅಂದ್ರೆ ಮ್ಯಾನರಿಸಮ್ ಅನ್ನ ಅಥವಾ ಹ್ಯೂಮರ್ಸ್ ಅನ್ನ ತಕ್ಕದಾದಂತೆ ಕಂಡು ಹಿಡಿದು ಅದಕ್ಕೆ ಒಂದು ಕಾಮಿಡಿ ಟಚ್ ಅನ್ನು ಕೊಟ್ಟು ಅವರನ್ನು ನಗಿಸುವಂತ ಒಂದು ಪ್ರತಿಭೆ ಗಿಲ್ಲಿ ನಟನಿಗಿದೆ. ಗಿಲ್ಲಿ ನಟ ಯಾಕೆ ಈ ಒನ್ ಮ್ಯಾನ್ ಶೋ ನಡೆಸ್ತಾ ಇದ್ದಾರೆ ಅಂದ್ರೆ ಅದೇ ಕಾರಣಕ್ಕಾಗಿ ಗಿಲ್ಲಿ ನಟ ಬಿಗ್ ಬಾಸ್ ಬಂದಾಗ ಎಲ್ಲೂ ಕೂಡ ತನ್ನನ್ನ ತಾನು ಬಲಿಪಶು ಮಾಡ್ಕೊಂಡಿಲ್ಲ. ನೋಡಿ, ಬಿಗ್ ಬಾಸ್ ಅಂದ ಕೂಡಲೇ ಕೇವಲ ಟಾಸ್ಕ್ ಮಾತ್ರ ಬರಲ್ಲ. ಟಾಸ್ಕ್ ಮಾತ್ರ ಬಂದು ಟಾಸ್ಕ್ ಅಲ್ಲೇ ಗೆಲುವು ಹಾಕಿದ್ರೆ ಯಾರನ್ನಾದ್ರೂ 6 ಪ್ಯಾಕ್ ಇರುವಂತವ್ರನ್ನು, ಯಾರನ್ನಾದ್ರೂ ಜಿಮ್ ಟ್ರೈನರ್ನು, ಯಾರನ್ನಾದ್ರೂ ಒಬ್ಬ ಬೇರೆ ಬೇರೆ ಅಥ್ಲೆಟ್ಗಳನ್ನ ತಂದ್ಕೊಂಡು ಇಲ್ಲಿ ಗೆಲ್ಲಿಸಬಹುದಿತ್ತು, ಅವರು ಗೆಲ್ಬಹುದಿತ್ತು. ಆದ್ರೆ ಇಲ್ಲಿ ತನಕ ಗೆದ್ದವರು ಎಲ್ಲರೂ ಕೂಡ ಮೈಂಡ್ ಗೇಮ್ ಮಾಡಿದಂತವ್ರು. ಬಿಗ್ ಬಾಸ್ ನ ಕಾನ್ಸೆಪ್ಟೇ ಅಷ್ಟು. ಇಲ್ಲಿ ಹಲವಾರು ಸ್ಪರ್ಧಿಗಳನ್ನ ಒಂದೇ ಮನೆಯಲ್ಲಿ ಕೂಡಾಕಿ ಅವರಿಗೆ ಬೇರೆ ಬೇರೆ ಟಾಸ್ಕ್ ಕೊಟ್ಕೊಂಡು ಬೇರೆ ಬೇರೆ ವ್ಯತಿರಿಕ್ತವಾದಂತ ಒಂದು ಟಾಸ್ಕ್ ಎಲ್ಲವನ್ನು ಕೊಟ್ಕೊಂಡು ಅವರ ಮೈಂಡ್ ಅನ್ನು ವೀಕ್ ಮಾಡಿ ಆ ನಂತರ ಅವರು ಸೋತು ಹೊರಗೆ ಹೋಗ್ಬೇಕು, ಮೈಂಡ್ ಅಲ್ಲಿ ಸೋತು ಹೊರಗಬೇಕು ಅನ್ನುವಂತ ಒಂದೇ ಒಂದು ಪ್ಲಾನ್ ಬಿಗ್ ಬಾಸ್ ಆಗಿರುತ್ತೆ. ಅಲ್ಲೇ ತನಕ ಯಾರು ಯಾವುದಕ್ಕೆ ಹೆದರದೆ ತನ್ನ ಮೈಂಡ್ ಅನ್ನ ಸ್ಟ್ರಾಂಗ್ ಮಾಡಿ ಇಟ್ಕೊಂಡು, ಇಲ್ಲ ತಾನು ಏನೂ ಆಗಲ್ಲ, ತಾನು ಹುಟ್ಟಿದ ಒಬ್ಬನೇ ಸಾಯೋದು ಒಬ್ಬನೇ ಅನ್ನುವಂತ ಮನಸ್ಥಿತಿ ಇಟ್ಕೊಂಡು ತನಗೆ ಮನೆಯವರು ದೂರದಲ್ಲಿದ್ರು ಕೂಡ ಆಶೀರ್ವಾದ ಮಾಡ್ತಾರೆ. ನಾನು ಬೇರೆ ಸಂಪರ್ಕದಿಂದ ಕಡಿತಗೊಂಡ್ರು ಕೂಡ ನಾನು
ನನ್ನನ್ನ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ. ನನ್ನ ಆಟವನ್ನು ನಾನು ಆಡ್ಬೇಕು, ನಾನು ಏಕಾಗ್ರತೆಯಿಂದ ಆಡ್ಬೇಕು ಮತ್ತು ಏಕಾಗ್ರತೆಯಿಂದ ಇರ್ಬೇಕು. ನಾನು ಹುಟ್ಟುದೊಬ್ನೆ ಸಾಯೋದೊಬ್ನೆ, ಈ ಪ್ರಪಂಚದಲ್ಲಿ ಅರ್ಧಕ್ಕೆ ಬರ್ತಾರೆ ಅರ್ಧಕ್ಕೆ ಹೋಗ್ತಾರೆ, ಆದ್ರೆ ಕೊನೆ ತನಕ ಇರುವವನು ನಾನು ಒಬ್ಬನೇ ಅನ್ನುವಂತ ಮೈಂಡ್ ಅನ್ನು ಇಟ್ಕೊಂಡು ಯಾರು ಆಡ್ತಾರಲ್ಲ, ಅದು ಬಿಗ್ ಬಾಸ್ ನ ಮುಖ್ಯವಾದ ಕಾನ್ಸೆಪ್ಟ್ ಆಗಿರುತ್ತೆ. ಹಾಗಾಗಿ ಗಿಲ್ಲಿ ನಟ ಇಲ್ಲಿ ಬಂದ ಕೂಡಲೇ ತನ್ನ ಆಟವನ್ನ ಆಡ್ದ, ತನಗೇನ್ ಬೇಕು ಅದನ್ನ ಆಡ್ದ. ಫಿಸಿಕಲ್ ಟಾಸ್ಕ್ ಅಷ್ಟರ ಮಟ್ಟಿಗೆ ಆಡದಿದ್ರು ಕೂಡ ತನಗೆ ಬಂದಂತ ಅವಕಾಶವನ್ನ ತನ್ನ ಒಂದು ಸ್ಟ್ರೆಂತ್ ಅನ್ನ ಪ್ಲಸ್ ಮಾಡ್ಕೊಂಡು, ತನ್ನ ಒಂದು ಪ್ಲಸ್ ಅನ್ನ ಅದನ್ನ ಸ್ಟ್ರೆಂಥನ್ ಮಾಡ್ಕೊಂಡು ಆಡ್ದ. ಯಾರ್ಯಾರು ಕಾಮಿಡಿ ಮಾಡಿದ್ರು, ಯಾರೇ ಮಾತಾಡಿದ್ರು ಕೂಡ ಅವ್ರಿಗೆ ಸಮಾಧಾನ ಮಾಡೋದು, ಜೊತೆಗೆ ಅವ್ರಿಗೆ ಸಲಹೆ ಕೊಡೋದು, ಮತ್ತು ಅವ್ರು ಏನಾದ್ರು ತಪ್ಪು ಮಾತಾಡಿದ್ರೆ ಅದನ್ನ ಸ್ವಲ್ಪ ಕಾಮಿಡಿ ಟಚ್ ಕೊಟ್ಕೊಂಡು ಆ ಮನೆಯವರಿಗೆ ಮತ್ತು ಆ ಬಿಗ್ ಬಾಸ್ ನೋಡ್ತಾ ಇರುವಂತ ಲಕ್ಷ ಜನರಿಗೆ ಒಂದು ಕಂಟೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಅದು ಎಷ್ಟರ ಮಟ್ಟಿಗೆ ಕಂಟೆಂಟ್ ಕೊಟ್ಟ ಅಂದ್ರೆ, ತನ್ನ ವಿರುದ್ಧ ತಿರುಗಿ ಬೀಳ್ಲಿಕ್ಕೂ ಕೂಡ ಕಂಟೆಂಟ್ ಕೊಟ್ಟ, ತಿರುಗಿ ಬಿದ್ದವರನ್ನ ಮತ್ತೆ ಬೈಲಿಕ್ಕೂ ಕೂಡ ತಾನೇ ಕಂಟೆಂಟ್ ಆದ, ಟೋಟಲಿ ಕಾಮಿಡಿ ಮಾಡ್ಲಿಕ್ಕೂ ಕಂಟೆಂಟ್ ಆದ, ಟಾರ್ಗೆಟ್ ಮಾಡ್ಲಿಕ್ಕೂ ಕಂಟೆಂಟ್ ಆದ, ಟಾರ್ಗೆಟ್ ಮಾಡಿಸ್ಕೊಳ್ಳಿಕ್ಕೂ ತಾನೇ ಕಂಟೆಂಟ್ ಕೊಟ್ಟ, ಮತ್ತು ಟಾರ್ಗೆಟ್ ಮಾಡಿದವ್ರನ್ನ ಬೈಲಿಕ್ಕೂ ತಾನೇ ಕಂಟೆಂಟ್ ಕೊಟ್ಟು ಇಡೀ ಜನರನ್ನ ತನ್ನ ತೆಕ್ಕೆಗೆ ಸೆಳೆದುಕೊಳ್ಳುವಲ್ಲಿ ಅತ್ಯಂತ ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸಿದ. ಹಾಗಾಗಿ ಗಿಲ್ಲಿ ನಟ ಈ ಬಿಗ್ ಬಾಸ್ ಸೀಸನ್ ಇತಿಹಾಸದಲ್ಲಿ 12 ಸೀಸನ್ಗಳ ಇತಿಹಾಸದಲ್ಲಿ ಒನ್ ಮ್ಯಾನ್ ಶೋ ಆಗಿ ಇದೀಗ ಮುಂದುವರಿತಿದ್ದಾನೆ, ಮತ್ತು ಬಿಗ್ ಬಾಸ್ ಸೀಸನ್ 12ನೇ ಗೆದ್ದೇ ಗೆಲ್ತಾನೆ ಅನ್ನೋದು ಕೂಡ ಇದೀಗ ಜಗತ್ ಜಾಹೀರಾಗಿದೆ. ಮತ್ತು ಗಿಲ್ಲಿ ನಟನ ಮೇಲೆ ಕೆಲವೊಂದು ಫೇವರಿಸಂ ಕೂಡ ಇದೆ. ಇಲ್ಲ ಕಾವ್ಯ ಅವರನ್ನ ಸ್ವಲ್ಪ ಫೇವರ್ ಮಾಡ್ತಾನೆ, ರಕ್ಷಿತಾ ಶೆಟ್ಟಿ ಅವ್ರನ್ನ ಫೇವರ್ ಮಾಡ್ತಾನೆ ಅಂತ ಮಾತು ಕೂಡ ಇದೆ. ಆದ್ರೆ ಇಲ್ಲಿ ಗಮನಿಸಬೇಕಂತ ಒಂದು ವಿಷಯ ಅಂದ್ರೆ, ಪ್ರತಿಯೊಬ್ಬರಿಗೂ ಗೊತ್ತಿದ್ದು ಅದು ಬಿಗ್ ಬಾಸ್ ಸ್ಪರ್ಧಿಗಳು ಹೊರಗೆ ಬಂದ ಮೇಲೆ ಅರ್ಥ ಆಗುತ್ತೆ. ಆದ್ರೆ ಕಾವ್ಯಾಳಿಗೆ ಅದು ಮನೆಯ ಒಳಗೆ ಅರ್ಥ ಆಗಿತ್ತು. ಗಿಲ್ಲಿ ಅವರನ್ನ ನಾನು ಸಪೋರ್ಟ್ ಮಾಡಿದ್ರೆ, ಗಿಲ್ಲಿ ಅವರನ್ನ ನಾನು ಸ್ವಲ್ಪ ಸಪೋರ್ಟ್ ಮಾಡಿ ಅವರಿಗೆ ಸಲಹೆ ಕೊಟ್ಕೊಂಡು ಗಿಲ್ಲಿ ಅವರ ಹತ್ರ ಸ್ವಲ್ಪ ಚೆನ್ನಾಗಿದ್ರೆ ನನ್ನನ್ನು ಕೂಡ ಫೈನಲ್ ತನಕ ಕರ್ಕೊ ಹೋಗ್ತಾರೆ, ನಾನು ಕೂಡ ಸೇವ್ ಆಗ್ಬಹುದು, ನಾನು ಆಟ ಆಡದಿದ್ರು ಕೂಡ ಜನ ನನಗೆ ವೋಟ್ ಹಾಕ್ತಾರೆ, ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡಿದ್ದೇನೆ, ಗಿಲ್ಲಿ ಅವರ ಒಂದು ಟ್ಯಾಲೆಂಟ್ ಅನ್ನ ಅರ್ಥ ಮಾಡ್ಕೊಂಡೇನೆ ಅಂತ ಕಾರಣಕ್ಕಾಗಿ ಅಲ್ಲಿ ನನಗೆ ಸೇವ್ ಆಗುವಂತ ಚಾನ್ಸಸ್ ಇದೆ ಅಂತ ಕಾರಣಕ್ಕಾಗಿ ಕಾವ್ಯ ಸ್ವತಃ ಗಿಲ್ಲಿಗೆ ಫೇವರಿಸಂ ಮಾಡಿದ್ದೇ ಹೊರತು ಗಿಲ್ಲಿ ಯಾರನ್ನೂ ಫೇವರಿಸಂ ಮಾಡ್ಲಿಕ್ಕೆ ಹೊರಟಿಲ್ಲ. ನೋಡಿ, ಬಿಗ್ ಬಾಸ್ ಪ್ರೋಮೋದಲ್ಲಿ ಒಂದು ವಿಚಿತ್ರವಾದಂತಹ ಪ್ರೋಮೋ ಕೊಟ್ಟಿದ್ರು. ನೀರಿನ ಒಂದು ವಿಷಯಕ್ಕೆ ಬಂದಾಗ ಸ್ಪಂದನ ಮತ್ತು ಕಾವ್ಯ ಅವಳ ಬಕೆಟ್ ನಲ್ಲಿ ಯಾರ ಹತ್ರ ನೀರು ಜಾಸ್ತಿ ಇದೆ ಅಂತ ಕಾರಣಕ್ಕಾಗಿ ಪ್ರೋಮೋ ಬಿಟ್ಟಾಗ ಎಲ್ಲೋ ಒಂದ್ ಕಡೆ ಪ್ರೋಮೋ ಮಿಸ್ಗೈಡ್ ಮಾಡ್ತು. ಅಲ್ಲಿ ನಿಜವಾಗಿಯೂ ಸ್ಪಂದನ ಅವರ ಒಂದು ಬಕೆಟ್ ನಲ್ಲಿ ನೀರು ಜಾಸ್ತಿ ಇತ್ತು. ಕೊನೆಗೆ ಪೂರ್ತಿ ಎಪಿಸೋಡ್ ನೋಡಿದಾಗ ಅರ್ಥ ಆಗುತ್ತೆ, ಗಿಲ್ಲಿ ಸತ್ಯವಾಗಿ ಹೇಳ್ತಾನೆ, ಇಲ್ಲ ಕಾವ್ಯ ಅವರ ಬಕೆಟ್ ಅಲ್ಲಿ ನೀರು ಕಡಿಮೆ ಇತ್ತು, ಸ್ಪಂದನ ಅವರ ಬಕೆಟ್ ನಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಎನ್ನುವಂತ ಮಾತನ್ನು ಹೇಳ್ತಾ ಇದ್ರೆ, ಅದಕ್ಕೂ ಆ ನಿರ್ಣಯ ಕೊಡೋದಕ್ಕೂ ಮೊದಲು ಸ್ವಲ್ಪ ಆಟ ಆಡಿಸಿ ಜನರ ಅಭಿಪ್ರಾಯವನ್ನು ತಿಳ್ಕೊಳ್ಳುವಂತ ಸಲುವಾಗಿ, ಇಲ್ಲ ಕಾವ್ಯ ಬಕೆಟ್ ಅಲ್ಲಿ ಸ್ವಲ್ಪ ನೀರು ಜಾಸ್ತಿ ಇತ್ತು ಎನ್ನುವಂತ ಮಾತನ್ನು ಹೇಳಿದಾಗ ಸಹಜವಾಗಿ ಬೇರೆಯವರು ರೊಚ್ಚಿಗೆ ಹೇಳ್ತಾರೆ, ಅದನ್ನೇ ಕಾಯ್ತಾ ಇದ್ದ ಗಿಲ್ಲಿ. ಅದು ಕಂಟೆಂಟ್ ಅಂದ್ರೆ. ಹೀಗಾಗಿ ಬಿಗ್ ಬಾಸ್ ಸೀಸನ್ ಇತಿಹಾಸದಲ್ಲಿ ಗಿಲ್ಲಿ ಸೃಷ್ಟಿ ಮಾಡಿದಂತ ಒಂದು ದೊಡ್ಡದಂತ TRP, ದೊಡ್ಡದಂತ ಜನಪ್ರಿಯತೆ ಎಷ್ಟರ ಮಟ್ಟಿಗಿದೆ ಅಂದ್ರೆ ಫಿದಾ ಹೋಗಿದ್ದಾರೆ ಜನ. ಜೊತೆಗೆ ಬಿಗ್ ಬಾಸ್ ಸೀಸನ್ 12ನ ಗೆಲ್ತಾರೆ ಅನ್ನುವಂತ ಒಂದು ಆತ್ಮವಿಶ್ವಾಸ ಇಡೀ ಜನರಲ್ಲಿ ಮನೆಯ ಮಾತಾಗಿದೆ. ಇನ್ನು ಅವರ ವಿರೋಧಿಗಳು ಅಂತ ಬಂದಾಗ, ಗಿಲ್ಲಿ ಅವರಿಗೆ ಇಲ್ಲಿಯ ತನಕ ಜಾಸ್ತಿ ವಿರೋಧಿಗಳು ಇರ್ಲಿಲ್ಲ. ಯಾಕಂದ್ರೆ ಅಷ್ಟು ದೊಡ್ಡಂತ ಹೊಡೆದಾಟ, ಜಗಳಾಟ, ಬಡದಾಟ ಯಾವ್ದು ಇರ್ಲಿಲ್ಲ. ಏನೇ ಟಾಕ್ ವಾರ್ ಕೊಡದಿರು ಕೂಡ ಸೈಲೆಂಟ್ ಆಗ್ತಿದ್ರು ಮತ್ತು ತನ್ನ ಕಾಮಿಡಿ ಮುಖಾಂತರ ಜನರನ್ನು ನಗಿಸುವುದಷ್ಟೇ ಅವರ ಕೆಲಸ ಆಗಿತ್ತು. ಆದ್ರೆ ಇತ್ತೀಚೆಗೆ ಆದಂತ ಒಂದು ಬೆಳವಣಿಗೆಯಲ್ಲಿ ಅಂದ್ರೆ, ಫ್ಯಾಮಿಲಿ ವೀಕ್ ಆದ ನಂತರ ಎಲ್ರಿಗೂ ಕೂಡ ಅಂದ್ರೆ ಅಲ್ಲಿದ್ದಂತ ಒಂದು 3-4 ಜನಕ್ಕೆ ಇಲ್ಲ ಗಿಲ್ಲಿ ಗೆಲ್ತಾನೆ ಎನ್ನುವಂತ ಒಂದು ಸಂಶಯ ಬಂದಾಗ, ಆಗ ರೊಚ್ಚಿಗೆದ್ದಂತ ಇಬ್ಬರು ಸ್ಪರ್ಧಿಗಳು ಅವ್ರು ಯಾರಂದ್ರೆ, ಹೋರಾಟಗಾರ್ತಿಯಾಗಿರುವಂತ ಅಶ್ವಿನಿ ಗೌಡ ಮತ್ತು ಕನ್ಫ್ಯೂಸ್ ಮೈಂಡ್ ಅಲ್ಲಿ ಇಲ್ಲೇ ತನಕ ತಾನು ಇದ್ದದ್ದೇ ದೊಡ್ಡ ಗ್ರೇಟ್, ತನಗೆ ಅರ್ಥ ಆಗ್ತಿಲ್ಲ ಅನ್ನುವಂತ ರೀತಿಯಲ್ಲಿ ಆಟ ಆಡ್ತಿರುವಂತ ಧ್ರುವಂತ್ ಅವರು. ಮೊದಲನೇದಾಗಿ ಧ್ರುವಂತ್ ಅವರ ವಿಷಯಕ್ಕೆ ಬಂದಾಗ, ಧ್ರುವಂತ್ ಅವರು ಫ್ರಮ್ ದ ಸ್ಟಾರ್ಟಿಂಗ್ ಇಂದ ಇಲ್ಲೇ ತನಕ ಅವರು ಕನ್ಫ್ಯೂಸ್ ಮೈಂಡ್ ಅಲ್ಲಿ ಆಟ ಆಡ್ತಿದ್ರು ಮತ್ತು ಅವ್ರಿಗೆ ತಾನು ಏನ್ ಮಾಡ್ತಾ ಇದ್ದೇನೆ ಅನ್ನೋದು ಕೂಡ ಅರ್ಥ ಆಗ್ತಿರ್ಲಿಲ್ಲ. ಯಾವಾಗ ಧ್ರುವಂತ್ ಅವ್ರನ್ನ ಎಲಿಮಿನೇಟ್ ಮಾಡಿ ಟಾಸ್ಕ್ ರೂಮ್ಗೆ ಅಥವಾ ಸೀಕ್ರೆಟ್ ರೂಮ್ಗೆ ಹಾಕಿದ್ರಲ್ಲ, ಅದು ಧ್ರುವಂತ್ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಹೀಗಿಗೂ ಆಗ್ತಿದೆ ಗಿಲ್ಲಿ ಅವ್ರನ್ನ ಬಿಗ್ ಬಾಸ್ ಇಷ್ಟು ತೋರಿಸ್ತಾ ಇದೆ ಎನ್ನುವುದನ್ನ ಅರ್ಥ ಮಾಡ್ಕೊಂಡಿದ್ರೆ ಬಹುಶಃ ಮತ್ತೆ ವಾಪಸ್ ಬಂದಾಗ ಧ್ರುವಂತ್ ಅವರು ಟಾಪ್ 5 ಇರ್ತಿದ್ರು ಮತ್ತು ಒಂದು ಟಫ್ ಕಾಂಪಿಟೇಷನ್ ಕೊಡುವಂತ ಹಂತಕ್ಕೆ ಹೋಗ್ತಾ ಇದ್ರು. ಜೊತೆಗೆ ಧ್ರುವಂತ್ ಮಾಡ್ಬೇಕಾದದ್ದು ಏನಂದ್ರೆ, ತನ್ನಲ್ಲಿರುವ ಟ್ಯಾಲೆಂಟ್ ಅನ್ನ ಟಾಸ್ಕ್ ಮುಖಾಂತರ ಆಡ್ಕೊಂಡು ತನ್ನಲ್ಲಿರುವಂತ ಟ್ಯಾಲೆಂಟ್ ಅನ್ನ ಅದನ್ನ ಅಭಿವ್ಯಕ್ತಿ ಮಾಡ್ಬೇಕಿತ್ತು ಅಥವಾ ಅದನ್ನ ತೋರಿಸ್ಬೇಕಿತ್ತು ಹೊರತು ಮತ್ತೊಬ್ಬರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗಿದ್ದು ಇದೀಗ ಧ್ರುವಂತ್ ಅವರ ಒಂದು ಅತ್ಯಂತ ಕೆಟ್ಟ ಹೆಜ್ಜೆ ಅಂತ ಹೇಳ್ಬೋದು. ಅದರಲ್ಲೂ ಗಿಲ್ಲಿ ಅವರನ್ನ ನಿನ್ನೆ ಅಂದ್ರೆ 1-2 ದಿನಗಳ ಹಿಂದೆ ಬಾಡಿ ಶೇಮಿಂಗ್ ಮಾಡ್ತಾರೆ. ಇಲ್ಲ ನೀನು ಹಲ್ಲುಜ್ಜಲ್ಲ, ಸ್ನಾನ ಮಾಡಲ್ಲ, ತಲೆ ಬಾಚಲ್ಲ, ನೀನೊಬ್ಬ ಗಬ್ಬು ಎನ್ನುವಂತ ರೀತಿಯಲ್ಲಿ ಬಾಡಿ ಶೇಮಿಂಗ್ ಮಾಡ್ತಾರೆ. ಜೊತೆಗೆ ಇವತ್ತು ಮಧ್ಯಾಹ್ನ ಆದಂತ ಒಂದು ಪ್ರೊಮೋದಲ್ಲೂ ಕೂಡ ಹೇಳ್ತಾರೆ, ಅಂದ್ರೆ ನಿನ್ನೆ ಆದಂತ ಒಂದು ಪ್ರೊಮೋದಲ್ಲೂ ಕೂಡ ಹೇಳ್ತಾರೆ,
ನನ್ನನ್ನ ನೀನು ಹಾಡು ಬಳಸ್ಕೊಳ್ಳಿಕ್ಕೆ ಉಪಯೋಗಿಸ್ಬೇಡ, ಹಾಡನ್ನ ಬಳಸ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಂಡ್ರೆ ನಿನ್ನ ಈ ಶೀಟನ್ನು ಹರಿದಾಕ್ತೀನಿ ಅಂತ ಕಾರಣಕ್ಕೆ ಶೀಟನ್ನು ಕೂಡ ಹರಿದಾಕುವಂತ ಹೋಗ್ತಾರೆ. ಅದು ಕೂಡ ನಿಮ್ಗೆಲ್ಲ ತಿಳಿದಿರುವಂತ ವಿಷಯ. ಬಿಗ್ ಬಾಸ್ ಒಂದು ಅವಕಾಶವನ್ನು ಕೊಡುತ್ತೆ, ಪ್ರತಿಯೊಬ್ರು ಕೂಡ ಹೊಸ ಆದ ಕಾರಣ ತಮ್ಮ ಟ್ಯಾಲೆಂಟ್ ಅನ್ನು ಹಾಡಿನ ಮುಖಾಂತರ ಒಂದು ಅಭಿವ್ಯಕ್ತಿಯನ್ನು ಪಡಿಸಬೇಕಂತ ಕಾರಣಕ್ಕೆ ಕೊಟ್ಟಾಗ ಸಹಜವಾಗಿ ಬರವಣಿಗೆಯಲ್ಲಿ ಸ್ಟ್ರಾಂಗ್ ಆಗಿರುವಂತ, ಬರವಣಿಗೆಯಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತ ಗಿಲ್ಲಿ ಎಲ್ಲರನ್ನೂ ಹೆಸರು ತೆಗೆದುಕೊಂಡು ಕೆಲವೊಂದು ಸನ್ನಿವೇಶನ ಬರೆಯುವಾಗ ನಮಗೆ ದಿನಾಲು ಕುಡಿಯಲು ಬೇಕು ಹಾಲು, ಬಾತ್ರೂಮ್ ತೊಳಿಲೇಬೇಕು ಧ್ರುವಂತೆ ಅನ್ನುವಂತ ಒಂದು ಹಾಡು ಬರೆದಾಗ ಆ ಹಾಡಿಗೆ ಸ್ವಲ್ಪ ವೈಷಮ್ಯ ಸ್ಟಾರ್ಟ್ ಆಗುತ್ತೆ. ಅದಾದಂತ ಇಬ್ರು ಕೂಡ ಜಗಳಾಡುವಂತ ಹಂತಕ್ಕೆ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ನಾನು ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿದ್ರೆ ನನ್ನನ್ನು ತೋರಿಸ್ತಾರೆ, ನನಗೆ ವೋಟ್ ಬರುತ್ತೆ, ಎಲ್ಲವೂ ಕೂಡ ಧ್ರುವಂತ್ ತಿಳ್ಕೊಂಡಿರುವಂತಹ ತಪ್ಪು ಕಲ್ಪನೆಯಾಗಿದೆ. ಮತ್ತು ಇಲ್ಲೇ ತನಕ ಧ್ರುವಂತ್ ಏನಾದ್ರೂ ಫ್ಯಾಮಿಲಿ ವೀಕ್ ಆದ ನಂತರವೂ ಕೂಡ ಏನಾದ್ರೂ ತನ್ನ ಟ್ಯಾಲೆಂಟ್ ಅನ್ನ ತೋರ್ಸ್ಕೊಳ್ಳಿಕ್ ಹೋಗಿದ್ರೆ ಟಾಪ್ 3 ಟಾಪ್ 4 ಬರುವಂತ ಸಾಧ್ಯತೆ ಇತ್ತು. ಆದ್ರೆ ಈ ಕನ್ಫ್ಯೂಸ್ ಮೈಂಡ್ ಇರುವಂತ ಅಥವಾ ಕನ್ಫ್ಯೂಸ್ ಸ್ಟೇಟಸ್ ಇರುವಂತ ಅಥವಾ ತಾನು ಇದ್ದದ್ದೇ ದೊಡ್ಡ ಗ್ರೇಟ್ ಎನ್ನುವಂತ, ತಾನು ಯಾಕೆ ಇದ್ದೆ ಅಂತ ಅರ್ಥನೇ ಆಗ್ತಿಲ್ಲ ಅಂತ ಮೈಂಡ್ ಸೆಟ್ ಇರುವಂತ ಧ್ರುವಂತ್ ಅವರು ಇದೀಗ ಗಿಲ್ಲಿ ಅವರ ಈಸಿ ಟಾರ್ಗೆಟ್ ಆಗಿದ್ದಾರೆ. ಗಿಲ್ಲಿ ಅವ್ರು ಹೇಳ್ತಾರೆ, ನನ್ನ ಉಗ್ರಿಂದ ನೀನು ಹೊಡೆದಾಕ್ತೇನೆ ಅನ್ನುವಂತ ಮಾತನ್ನು ಹೇಳಿದಾಗ ಅದ್ರ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತಂದ್ರೆ, ಗಿಲ್ಲಿ ತನ್ನ ಟ್ಯಾಲೆಂಟ್ ಇಂದಲ್ಲ ಕೇವಲ ಉಗುರು ಸಾಕು ನಿನ್ನ ಮನೆಯಿಂದ ಹೊರ ಕಳಿಸ್ಲಿಕ್ಕೆ ಅನ್ನುವಂತ ಮಾತನ್ನು ಹೇಳಿದ್ದು ಅಕ್ಷರಶಃ ಸತ್ಯವಾಗಿದೆ. ಇನ್ನು ಮತ್ತೊಬ್ಬರ ವಿಷಯಕ್ಕೆ ಬರಲೇಬೇಕು. ಬಿಗ್ ಬಾಸ್ ಅಂದ ಕೂಡಲೇ ಅದು ಕೆಲವೊಂದು ಅವಾಂತರ, ಬೇರೆ ಬೇರೆ ಆಪಾದನೆ ಆರೋಪ ಎಲ್ಲವೂ ಕೂಡ ಇತ್ತು. ಮೊದಲು ಅಶ್ವಿನಿ ಗೌಡ ಅವರು ಗಿಲ್ಲಿನ ನೇರವಾಗಿ ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗಿಲ್ಲ, ಅದು ಆಮೇಲೆ ಮಾಡ್ಕೊಂಡ್ರಾಯ್ತು ಅನ್ನೋ ಕಾರಣಕ್ಕೆ. ಆದ್ರೆ ಅವಳಿಗೆ ಅಶ್ವಿನಿ ಗೌಡರಿಗೆ ಸ್ಟ್ರಾಂಗೆಸ್ಟ್ ಮಹಿಳಾ ಕಂಟೆಸ್ಟೆಂಟ್ ಆಗಿರುವಂತ ಜಾನ್ವಿ ಅವರ ಮೇಲೆ ಟಾರ್ಗೆಟ್ ಮಾಡಿದ್ರು. ಜಾನ್ವಿ ಅವರು ಮತ್ತು ಇವರಿಬ್ರು ಕೂಡ ಒಳ್ಳೆ ಬೀದಿ ಜಗಳಾಡಿದ್ರು. ಅದಾದ ನಂತರ ಯಾವಾಗ ಜಾನ್ವಿ ಹೊರಗಾದ ನಂತರ ಒಂದು 3-4 ವಾರಗಳ ಕಾಲ ಅಶ್ವಿನಿ ಗೌಡ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ರು. ಆದ್ರೆ ಯಾವಾಗ ಬಿಗ್ ಬಾಸ್ ಸೀಸನ್ ಹತ್ರ ಬಂತು, ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಗೌಡ ಅವರು ತಾನು ಕೂಡ ವಿನ್ ಆಗ್ಬಹುದು ಎನ್ನುವಂತ ಹಂತಕ್ಕೆ ಬಂದು ತಲುಪಿದಾಗ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ಮಾತನಾಡ್ಕೊಂಡು ಗಿಲ್ಲಿಯನ್ನ ಟಾರ್ಗೆಟ್ ಮಾಡುವ ಹಂತಕ್ಕೆ ಹೋದ್ರು. ಅದು ಕೂಡ ಧ್ರುವಂತ್ ಅವರು ಸೀಕ್ರೆಟ್ ರೂಮ್ ಇಂದ ಬಂದ ನಂತರ ಒಂದು ಸೀಕ್ರೆಟ್ ಆಗಿ ಅಶ್ವಿನಿ ಮತ್ತು ಧ್ರುವಂತ್ ಅವರು ಮಾತಾಡಿಲ್ಲ, ಗಿಲ್ಲಿ ಗೆಲ್ಲುವಂತ ಚಾನ್ಸ್ ತುಂಬಾ ಇದೆ, ಹಾಗಾಗಿ ನಾವು ಟಫ್ ಕೊಡ್ಬೇಕು ಅಥವಾ ಫೈಟ್ ಕೊಡ್ಬೇಕಂದ್ರೆ ನಾವು ಗಿಲ್ಲಿಯನ್ನ ಕೆಣಕಬೇಕು. ಜೊತೆಗೆ ಗಿಲ್ಲಿಯನ್ನ ಕೆಣಕಿ ಗಿಲ್ಲಿ ಏನಾದ್ರೂ ತಪ್ಪು ಮಾತಾಡಿದ್ರೆ ಅದು ನಮ್ಗೆ ಅಡ್ವಾಂಟೇಜ್ ಆಗುತ್ತೆ ಮತ್ತು ಅವನ್ನ ಸಲೀಸಾಗಿ ಸೋಲಿಸಬಹುದು ಅನ್ನುವಂತ ಒಂದು ಸೀಕ್ರೆಟ್ ಮಾತಾಡ್ಕೊಂಡು ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರು ನೇರವಾಗಿ 3-4 ವಿಭಾಗಗಳಲ್ಲಿ ಟಾರ್ಗೆಟ್ ಮಾಡಿದ್ರು. ಜೊತೆಗೆ ಅಶ್ವಿನಿ ಗೌಡ ಹೇಳ್ತಾರೆ, ಬೆನ್ಮೂಳೆ ಇಲ್ಲದವನೇ ಅಂದ್ರೆ ಲೇ ಗಿಲ್ಲಿ ಸ್ಪೈನಲ್ ಕಾರ್ಡ್ ಇಲ್ಲದವನೇ ಎನ್ನುವಂತ ಮಾತು ಹೇಳಿದ್ದು ಕೂಡ ಇದೀಗ ನಾಳೆ ಕಿಚ್ಚನ ಕಟಕಟೆಯಲ್ಲಿ ದೊಡ್ಡದಾದ ಸದ್ದು ಮಾಡುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟರ ಮಟ್ಟಿಗೆ ಅದು ಸದ್ದು ಮಾಡ್ತಿದ್ದ ಅಂದ್ರೆ, ಗಿಲ್ಲಿ ಅವರು ಅಶ್ವಿನಿ ಅವ್ರನ್ನ ಹೊತ್ಕೊಂಡಾಗ ಆವಾಗ ಸೊಂಟ ಸರಿ ಇತ್ತ ಎನ್ನುವಂತ ಮಟ್ಟಿಗೆ ಜನ ಮಾತಾಡ್ಕೊಳ್ತಿದ್ದಾರೆ ಮತ್ತು ಅನೇಕ ಕೆಟ್ಟ ರೀತಿಯಲ್ಲಿ ಕೂಡ ಮಾತನಾಡ್ಕೊಳ್ತಾರೆ. ಅದು ಆ ವಿಷಯಕ್ಕೆ ಹೋಗುದು ಬೇಡ. ಆದ್ರೆ ಒಬ್ಬ ವ್ಯಕ್ತಿಯ ದೈಹಿಕ ಒಂದು ಕಾರಣವನ್ನು ಇಟ್ಕೊಂಡು, ದೈಹಿಕ ಒಂದು ಆಕಾರವನ್ನು ಇಟ್ಕೊಂಡು ಒಬ್ಬ ಮನುಷ್ಯನಿಗೆ ಹೀಯಾಳಿಸುವುದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಅದು ಬಾಡಿ ಶೇಮಿಂಗ್ ಆಗಲ್ವಾ? ಈ ಹಿಂದೆ ಕೂಡ ಎಸ್ ಕ್ಯಾಟಗರಿಯ ಪದವನ್ನ ಬಳಸ್ಕೊಂಡಿದ್ರು ಅಶ್ವಿನಿ ಗೌಡ ಅವರು. ಆದ್ರೆ ಅದಕ್ಕೆ ಸುದೀಪ್ ಅವರು ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದ್ರೆ ಈಗ ಮೊಟ್ಟ ಮೊದಲ ಬಾರಿಗೆ ಅಶ್ವಿನಿ ಗೌಡ ಅವರನ್ನ ಸುದೀಪ್ ಅವರು ತರಾಟೆಗೆ ತೆಗೆದುಕೊಂಡು ಉಗಿದು ಉಪ್ಪಿನಕಾಯಿ ಹಾಕೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಪ್ರತಿ ಬಾರಿಯೂ ಕೂಡ ಅಶ್ವಿನಿ ಗೌಡ ಅವರನ್ನ ಮುಖಕ್ಕೆ ಹೊಡೆದಾಗೆ ಸುದೀಪ್ ಅವರು ಹೇಳಿದಾಗಲೂ ಕೂಡ ಸ್ವಲ್ಪ ಸುಮ್ಮನಿದ್ದು, ಅದಾದ ನಂತರ ತನಗೆ ಏನೂ ಇಲ್ಲ ಎನ್ನುವಂತ ಸ್ಥಿತಿಗೆ ಬಂದು ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ತನ್ನ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದ್ರು. ಆದ್ರೆ ಇದೀಗ ಫೈನಲ್ ಹಂತಕ್ಕೆ ಬಂದಿದೆ. ಎಲ್ಲವೂ ಕೂಡ ಒಂದು 10-12 ದಿನಗಳಲ್ಲಿ ಫೈನಲ್ ಆಗುತ್ತೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಇಲ್ಲಿಯ ತನಕ ಇತಿಹಾಸವನ್ನೇ ಸೃಷ್ಟಿ ಮಾಡಿದಂತ ಒಬ್ಬ ಸ್ಪರ್ಧಿ ಇದೀಗ ಏಕಾಂಗಿಯಾಗಿ ಒನ್ ಮ್ಯಾನ್ ಶೋ ಆಗಿ ಗೆಲ್ಲುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನು ಮುಂದಾದ್ರೂ ಕೂಡ ಕೆಲವು ದಿನಗಳಲ್ಲಾದ್ರೂ ಕೂಡ ಟಾಪ್ 1 ಅಂತ ಬಿಟ್ಬಿಡಿ, ಅದು ಗಿಲ್ಲಿ ಗೆದ್ದು ಬಿಡ್ತಾನೆ. ಸೆಕೆಂಡ್ ಅಥವಾ ಥರ್ಡ್ ಬರ್ಲಿಕ್ಕೆ ನೀವು ಟ್ರೈ ಮಾಡಬಹುದು. ಅದು ಯಾವಾಗಂದ್ರೆ ನಿಮ್ಮ ಆಟವನ್ನು ಆಡ್ಕೊಂಡು, ನಿಮ್ಮ ಮಾನವೀಯತೆಯನ್ನು ಮೆರ್ಕೊಂಡು, ಎಲ್ಲರ ಜೊತೆ ಚೆನ್ನಾಗಿದ್ಕೊಂಡು, ಎಲ್ಲರನ್ನೂ ಕೂಡ ಅಥವಾ ಈ ಹೊರ ಜಗತ್ತಿನ ಪ್ರಪಂಚ ಜನರನ್ನ ಸೆಳೆದುಕೊಂಡು ನಿಮ್ಮ ಓಟನ್ನು ಜಾಸ್ತಿ ಮಾಡ್ಕೊಂಡ್ರೆ ಆಗ್ಲೂ ಕೂಡ ಇಲ್ಲಿಯ ತನಕ ಹೋದಂತ ನಿಮ್ಮ ಮರ್ಯಾದೆ ವಾಪಸ್ ಬರುವಂತ ಚಾನ್ಸಸ್ ಇದೆ. ಗೆಲ್ಲುವುದು ಬಹಳ ದೂರದ ಕೆಲಸ, ಆಗಾಗ್ಲೇ ಅಂತಿಮ ಹಂತಕ್ಕೆ ಬಂದಾಗಿದೆ. ಆದ್ರೆ ಇಲ್ಲಿಯ ತನಕ ನಿಮಗೆ ಇದ್ದಂತ ಒಂದು ನೆಗೆಟಿವ್ ಶೇಡ್ ಅನ್ನ ಸ್ವಲ್ಪ ಆದ್ರೂ ಪಾಸಿಟಿವ್ ಮಾಡ್ಕೊಳ್ಬೇಕಂದ್ರೆ ನೀವು ಜನರ ಜೊತೆಗೆ ಬೆರೆಯಬೇಕು. ಜೊತೆಗೆ ಜನರ ಸಂಪಾದನೆ ಜೊತೆಗೆ ಈ ಇಡೀ ನಮ್ಮ ಪ್ರೇಕ್ಷಕರ ಒಂದು ಪ್ರೀತಿಯನ್ನು ಗಳಿಸಿದ್ರೆ ನಿಮಗೂ ಸ್ವಲ್ಪ ಓಟ್ ಬರಬಹುದು. ನೀವು ಕೂಡ ಟಾಪ್ 5 ಇಂದ ಟಾಪ್ 4 ಇಂದ ಟಾಪ್ 3 ತನಕ ಹೋಗಬಹುದು. ಯಾಕಂದ್ರೆ ಗಿಲ್ಲಿ ಈಗಾಗಲೇ ಬಹುದೂರ ಕ್ರಮಿಸಿ ಬಿಗ್ ಬಾಸ್ ಸೀಸನ್ 12ರ ಕಪ್ ಅನ್ನ ಗೆದ್ದು ಬಿಟ್ಟಾಗಿದೆ.
ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.